ನಿನ್ನೆ ಒಬ್ಬ ಆಸ್ಟ್ರಿಯಾದ ಏರ್ ಡಿಫೆನ್ಸ್ ಎಕ್ಸ್ಪರ್ಟ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ದೆ ನಾನು. ಬಹಳ ಆಪ್ಟ್ ಆಗಿತ್ತು. ದೇವರು ಸಾರ್ ಸಿದ್ದರಾಮಯ್ಯ ಯಪ್ಪ 100ಕ್ಕೆ 100 ದೇವರು ಸಾರ್, ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಸಾರ್. ಭಾರತದಲ್ಲಿ ರಾಜಕಾರಣಿಗಳು ಏನು ಮಾತಾಡ್ತಾರೆ, ಪಾಕಿಸ್ತಾನದಲ್ಲಿ ರಾಜಕಾರಣಿಗಳು ಏನು ಮಾತಾಡ್ತಾರೆ ಅನ್ನೋದು ನನಗೆ ಸಂಬಂಧ ಇಲ್ಲದ ವಿಷಯ. ನನ್ನ ಎದುರಿಗಿರುವ ಸಾಕ್ಷ್ಯಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ. ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹಾನಿಯನ್ನ ಮಾಡಿದೆ. ಅನ್ಡೌಟೆಡ್ಲಿ ಈ ಸಂಘರ್ಷದಲ್ಲಿ ಮೇಲುಗೈ ಸಾಧಿಸಿದೆ. ಅಯ್ಯೋ ತಗಡೆ ಯಾಕಪ್ಪ? ಆಸ್ಟ್ರಿಯಾದ ಒಬ್ಬ ಎಕ್ಸ್ಪರ್ಟ್ ಹೇಳಿದ್ದು. ಈ ಪೊಲಿಟಿಕಲ್ ಸ್ಲಗ್ ಫೆಸ್ಟ್ ಅನ್ನು ಬಿಡೋಣ ಸರ್ ಪಕ್ಕಕ್ಕೆ. ಏ ಹುಚ್ಚ, ಏ ಲೂಜು, ನಿಂಗ್ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ನೀವು ಹೇಳಿದ್ದು ಸರಿ. ಓಕೆ, ಪೊಲಿಟಿಕಲ್ ಸ್ಲಗ್ ಫೆಸ್ಟ್ ಅಂತ ಇರಲೇಬಾರದು. ಇದು ದೇಶದ ಒಂದು ಡಿಫೆನ್ಸಿನ ಪ್ರಶ್ನೆ. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಅದು ಬೇರೆ ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ಒಬ್ಬ ರಾಜಕಾರಣವನ್ನ ನಾವಿಲ್ಲಿ ತಂದಾಗ ದೇಶದ ಯೂನಿಟಿ ಮತ್ತು ದೇಶದ ಡಿಫೆನ್ಸ್ಗೆ ತುಂಬಾ ಧಕ್ಕೆ ಬರ್ತದೆ. ನಾವು ಯೋಧರಾಗಿ ಏನ್ ನೋಡ್ತೇವೆ ಅಂತಂದ್ರೆ, ಇವತ್ತು ಗೊತ್ತಿನ ನಾನು 2 ಹೊತ್ತು ಊಟ. ನಾವು ಎನಿಮಿಸ್ಗೆ ಒಂದು ಪಾಠ ಕಲಿಸಿದ್ದೇವಾ? ಎಸ್, ನಮ್ಮ ಏನ್ ಅಬ್ಜೆಕ್ಟಿವ್ ಆಫ್ ದಿ ಆಪರೇಷನ್ ಸಿಂಧೂರು ಅದು ಅಚೀವ್ ಆಯ್ತಾ ಅಂತ ನಾವು ನೋಡ್ಬೇಕಾದ್ದು. ನೀವು ಒಟ್ಟಿಗೆ ಅಂತಂದ್ರಿ ಸರ್, ಅವನು ಕಾಂಗ್ರೆಸ್ನವನೇ ಇರ್ಬೋದು, ಬಿಜೆಪಿಯವನೇ ಇರ್ಬೋದು, ಆಗ ಪ್ರತಿಯೊಬ್ಬ ದೇಶಭಕ್ತನಿಗೆ ಇದು ಒಂದು ಮುಖ್ಯವಾದಂತಹ ಒಂದು ಅಬ್ಜೆಕ್ಟಿವ್ ಆಗಿರ್ಬೇಕು. ಅವಶ್ಯಕತೆ ಇದೆಯಾ? ದುಷ್ಟರಿಗೆ ನಾವು ಬುದ್ಧಿ ಕಲಿಸ್ಬೇಕು. ಪಾಕಿಸ್ತಾನ ಒಂದು ದುಷ್ಟ ದೇಶ. ಅವರು ಸೊ ವಿ ಹ್ಯಾವ್ ಟು ಬಿ ಯುನೈಟೆಡ್. ಇದು ನನ್ನ ಒಂದು ಅಭಿಪ್ರಾಯ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದ ಪೊಲಿಟಿಕ್ಸ್.